ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಈ ರಾಮ ಮಂದಿರದ ದರೋಡೆ ದಿನ ಅಥವಾ ಕಳ್ಳತನ ಅಂತಿರೋ ದರೋಡೆತನ ಅಂತಿರೋ ಗೊತ್ತಿಲ್ಲ, ದೊಡ್ಡ ಪ್ರಮಾಣದಲ್ಲಿ ಆಗ್ಯದ. ಆದರೆ ಇದರ ಮೂಲ ಆರೋಪಿಗಳನ್ನು ಇಲ್ಲಿ ಬಚಾವ್ ಮಾಡ್ತಾ ಇದ್ದಾರಾ, ಈ ಡಮಿ 8 ಜನರನ್ನು FIR ಮಾಡಿ ತಂದಿಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆ ಇಡೀ ದೇಶ ತುಂಬ ಕೇಳ್ತಾ ಇದೆ. ಯಾಕಂದರೆ ಚಂಪತ್ ರಾಯ್, ಅನಿಲ್ ಮಿಶ್ರಾ, ಗೋಪಾಲ್ ರಾವ್ ಮುಖ್ಯವಾಗಿ 3 ಜನರ ಆರೋಪ, ಇವ್ರ ಹೆಸರು ಕೇಳಿ ಬರ್ತಾ ಇದೆ. ಇವ್ರನ್ನ ಹಿಡಿಯುವ ದಿಶೆಯಲ್ಲಿ ಇವ್ರನ್ನ ಕಂಟ್ರೋಲ್ ತೆಗೆದುಕೊಳ್ಳೋದು, FIR ಹಿಡಿಯುವಂಥ ಕೆಲಸ ಇವ್ರಿಗೆ ಆಗಿಲ್ಲ. ಮೂಲ ಇವರು ಅಂಥೇಳಿ ಪ್ರಬಲವಾದ ವಾದ ಈಗ ಕೇಳಿ ಬರ್ತಾ ಇದೆ. ಅದರಲ್ಲಿ ಚಂಪತ್ ರಾಯ್ ಬನ್ಸಾಲ್ ಮೊದಲು ಇವ್ರದ್ದು ಎನ್ಕ್ವೈರಿ ಆಗಬೇಕು. ಇವರು ವಿಶ್ವ ಹಿಂದೂ ಪರಿಷತ್ ಜೊತೆಗಿದ್ರು ಅಥವಾ RS ಜೊತೆಗಿದ್ರು, ಅದು ಯಾವುದು ಎಲ್ಲ ಇಮ್ಮೆಟೀರಿಯಲ್, ಕಾನೂನು ಮುಂದೆ ಎಲ್ಲರೂ ಸಮಾನರು. ಈಗ ಇವ್ರ ಮೇಲೆ ಮೇನ್ ಆರೋಪ ಅದೇ, ಇವತ್ತು ಭೂಮಿ ಬಗ್ಗೆ ಹಗರಣ ಆಗಿರ್ಬೋದು, ಅಲ್ಲಿ ಬಂಗಾರದ ಕಳ್ಳತನ ಆಗಿರ್ಬೋದು, ದರೋಡೆ ಆಗಿರ್ಬೋದು, ಬೆಳ್ಳಿಯ ದರೋಡೆತನ ಆಗಿರ್ಬೋದು, ಹಣದ ದರೋಡೆತನ ಆಗಿರ್ಬೋದು, ಎಲ್ಲ ಇವ್ರ ಕೈಯಲ್ಲೇ. ಯಾಕಂದ್ರೆ ಟ್ರಸ್ಟದ ಮೇನ್ ಇವರು ಮಹಾ ಕಾರ್ಯದರ್ಶಿ. ಇವರ ನೆದರಿಗೆ ಬರಲಾರ್ದು ಏನೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇವ್ರ ಜೊತೆಗಾರರಾದಂಥ ಅನಿಲ್ ಮಿಶ್ರಾ ಅವರು, ಅದೇ ಕಾಲ ಗೋಪಾಲ್ ರಾವ್ ಅವರು, ಈ ಒಂದು ಟ್ರಸ್ಟದಲ್ಲಿ ಮುಖ್ಯದಂಥವರೆಲ್ಲ. ಇವ್ರಿಗೆ ಗೊತ್ತಿಲ್ಲದ ಒಂದಲ್ಲಿ ಹುಲ್ಲು ಕಟ್ಟಿಸಿದ್ದು ಅಲ್ಲಾಡೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೂ ಇಲ್ಲಿವರೆಗೆ ಇವ್ರ ಕುರಿತಾಗಿ RSS ಒಂದು ಮಾತನ್ನು ಸಹಿತ ಮಾತಾಡ್ತಾ ಇಲ್ಲ. ವಿಶ್ವ ಹಿಂದೂ ಪರಿಷತ್ತಿನ ನಮ್ಮ ಅಲೋಕ್ ಕುಮಾರ್ ಅಧ್ಯಕ್ಷರು, ಉಪಾಧ್ಯಕ್ಷ ನಮ್ಮ ಇವರಿದ್ದಾರೆ ಚಂಪತ್ ರಾಯ್ ಬನ್ಸಾಲ್. ಈ ಅಲೋಕ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ, ಇವತ್ತು ಹೊಸದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. 5ನೇ ತಾರೀಕಿಗೆ ಅಂದರೆ ಜೂನ್ 5ನೇ ತಾರೀಕಿಗೆ ಟ್ರಸ್ಟ್ ಕೊಂತಾಯಿತು, 80 ಲಕ್ಷ ಹೆಚ್ಚು ಕಡಿಮೆ ಅಲ್ಲಿ ಕಳ್ಳತನ ಆಗಿದೆ ಅಂತೇಳಿ ನಾವು ಸರ್ಕಾರಕ್ಕೆ ತಿಳಿಸಿದ್ವಿ. ಸರ್ಕಾರ ಎಂದು SIT ನೇಮಿಸಿತು. ಇದೇನು ಮಾತಿದು ಅಂತ. ಯಾಕಂದರೆ ಈಗ 25ನೇ ತಾರೀಕಿಗೆ SIT ಹೇಳ್ತಾ ಇದೆ, ಇಲ್ಲ ಅಲ್ಲಿ 80 ಲಕ್ಷ ರೂಪಾಯಿ ಕಳ್ಳತನ ಆಗಿದೆ ಅಂತೇಳಿ. ಆದರೆ ಇವ್ರು ಹೇಳ್ತಾ ಇದ್ದಾರೆ 5ನೇ ತಾರೀಕು ಆಗಿದ್ದು, ಟ್ರಸ್ಟ್ ಹೇಳಿತು, ಅದಕ್ಕೆ ಪೊಲೀಸ್ ಸಂಬಂಧ ಎನ್ಕ್ವೈರಿ ಮಾಡಿದರು. ಟ್ರಸ್ಟ್ ಹೇಳಿದ ತಕ್ಷಣ ಪೊಲೀಸರು ಹೋಗಿ ಎನ್ಕ್ವೈರಿ ಮಾಡಿದ್ರ? ಟ್ರಸ್ಟ್ಗೆ ಅಥವಾ ಈ ಅಲೋಕ್ ಕುಮಾರ್ಗೆ ಪೊಲೀಸರಿಗೆ ಏನು ಸಂಬಂಧ? ಅವರು ವೈಯಕ್ತಿಕ. ಇಲ್ಲೇ ಸರ್ಕಾರ ಹೇಳಿದಾಗ ಮಾತ್ರ ಪೊಲೀಸರು ಬರುವಂಥ ವಿಷಯ. ಆದರೆ ಇವ್ರು ಹೇಳಿದ್ರಂತ 5ನೇ ತಾರೀಕು ಗೊತ್ತಾದಂದ್ರೆ 80 ಲಕ್ಷ ಹೆಚ್ಚು ಕಡಿಮೆ ಆಗ್ಯದ, ಅದಕ್ಕೆ SIT ಅಂತೀರಿ, ಹುಡುಕ್ರಿ ಅಂತೀರಿ. ಅಂದ್ರೆ ಕಳ್ಳನ ತನ್ನಂತ ಹುಡುಕೋದಕ್ಕಾಗಿ ಇಲ್ಲಿ ಆದೇಶ ಕೊಡಿಸ್ತಾ ಇದ್ದಾನೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಅಲೋಕ್ ಕುಮಾರ್ ಅವರು ಇದು ಮಾತು ಹೇಳ್ತಾರೆ. ಆದರೂ ಸ್ವತಃ ಚಂಪತ್ ರಾಯ್ ನಮ್ಮ